ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ದೇವರಿಟ್ಟಿರುವಂಥ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡೋಣ. ಈ ದಿನವನ್ನು ಆಶೀರ್ವಾದವಾಗಿ ದೇವರು ನಮಗೆ ನಡೆಸ್ಕೊಳ್ಳಿ. ನನ್ನ ಪ್ರಿಯರೇ, ಮತ್ತೆ ಬರೆದಂಥ ಸುವಾರ್ತೆ ಪುಸ್ತಕ ಅದು 11ನೇ ಅಧ್ಯಾಯ 28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಈ ವಾರ್ತೆ ಯಾರಾದರೂ ಹೇಳಿದ್ರೆ ನೋಡ್ತೀರಾ? ಕಷ್ಟಪಡೋ ಸಮಯದಲ್ಲಿ ಚೆನ್ನಾಗಿರೋವಾಗ ಎಲ್ಲರೂ ಬನ್ನಿ 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 ಅಂತ ಕರೀತಾರೆ. ನಮ್ಮ ಹತ್ರ ಕಾರು ಬಂಗ್ಲೆ ಎಲ್ಲ ಇರಬೇಕು, ತುಂಬ ಹಣ ದುಡ್ಡು ಇರಬೇಕು, ಒಳ್ಳೆ ವಸತಿ ಉಳ್ಳವರಾಗಿರಬೇಕು. ಹೋಗೋರು ಬರೋರೆಲ್ಲ ಕರೀತಾರೆ, ನಮ್ಮ ಮನೆಗೆ ಬನ್ನಿ ಸರ್, ಬನ್ನಿಮ್ಮ ನಮ್ಮ ಮನೆಗೆ ಬನ್ನಿಮ್ಮ, ಏನಮ್ಮ ನಮ್ಮನ್ನು ನೋಡೋದೇ ಇಲ್ಲ, ಬನ್ನಿಮ್ಮ ನಮ್ಮ ಮನೆಗೆ. ಫಸ್ಟು ಏನಾದರೂ ಕಾರ್ಡ್ ಇನ್ವಿಟೇಷನ್ ಕೊಡಬೇಕಾದ್ರೆ ತುಂಬಿರುವಂಥ ಅವ್ರ ಮನೆಯಲ್ಲಿ ಹಣ ತುಂಬಿರಬೇಕು, ಒಡವೆ ತುಂಬಿರಬೇಕು, ಎಲ್ಲ ತುಂಬಿರಬೇಕು ಅಂಥವ್ರ ಮನೆಗೆ ಫಸ್ಟು ಹೋಗ್ತಾರೆ, ಫಸ್ಟು ಹೋಗಿ ಅವ್ರನ್ನೇ ಕೊಡ್ತಾರೆ. ಆದರೆ ಇಲ್ಲಿ ವಚನ ನೋಡಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯಾರೆಲ್ಲ ಕಷ್ಟದಲ್ಲಿ ಇದ್ದೀರಾ, ಯಾರೆಲ್ಲ ನೋವಲ್ಲಿ ಇದ್ದೀರಾ, ಬಾಧೆಯಲ್ಲಿ ಇದ್ದೀರಾ, ನೀವೆಲ್ಲರೂ ನನ್ನ ಹತ್ರ ಬನ್ನಿರಿ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಕಷ್ಟಪಡುವವರನ್ನು ಕರೆಯುವಂಥ ದೇವರು ಏಸಪ್ಪ. ಹೊತ್ಕೊಳ್ಳೋಕ್ಕಾಗದೇ ಇರುವಂಥ ಹೊರೆಗಳನ್ನು ಹೊತ್ತುಕೊಂಡಿರೋರನ್ನ ನನ್ನ ಬಳಿಗೆ ಬನ್ನಿರಿ ಅಂತ ಕರೆಯೋರು ಏಸಪ್ಪ. ನನ್ನ ಪ್ರಿಯರೇ, ನಿನಗೇನು ಇಲ್ಲ ಅಂದರೂ ಪರವಾಗಿಲ್ಲ, ನನ್ನ ಬಳಿಗೆ ಬಾ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುವೆನು. ಹಲ್ಲೆಲೂಯಾ. ದುಡ್ಡಿದ್ರೆ ಮಾತಾಡುವಂಥ ಲೋಕದಲ್ಲಿ, ಹಣ ಕಾಸು ಇದ್ದರೆ ಮಾತಾಡುವಂಥ ಲೋಕದಲ್ಲಿ ಕಷ್ಟದಲ್ಲಿದ್ದೀರಾ? ಜನರು ಯಾರು ನನ್ನ ಹತ್ರ ಬಂದು ಮಾತಾಡೋಲ್ಲ, ನನ್ನನ್ನು ವಿಚಾರಿಸೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತೀರಾ? ನಿಮ್ಮನ್ನೇ ನೋಡಿ ಏಸಪ್ಪ ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನನ್ನ ಹೆಸರು ವರಲಕ್ಷ್ಮಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಿಂದೂ ಕುಟುಂಬ. ನನ್ನ ಪ್ರಿಯರೇ, ನಾನು ಈ ಬೈಬಲನ್ನು ಪ್ರೀತಿಸುವುದಕ್ಕೆ ಕಾರಣ ಏಸಪ್ಪ ಪಾದವನ್ನು ದಿನನಿತ್ಯ 1000 ಗಂಟೆ ಹೆಚ್ಚಾಗಿ ಮುದ್ದು ಮಾಡುವಂಥ ಒಂದೇ ಒಂದು ಕಾರಣ. ನಾನು ಎಲ್ಲೆಲ್ಲ ದೇವಸ್ಥಾನಕ್ಕೆ ಹೋದರೆ ಫಸ್ಟು ಕೇಳೋದು, ನೀನು ಕುಲ ಯಾವುದು, ನಿನ್ನ ಗೋತ್ರ ಯಾವುದು, ನಿನ್ನ ನಕ್ಷತ್ರ ಯಾವುದು. ಇದೇ ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಆದರೆ ನನ್ನ 17 ವಯಸ್ಸಲ್ಲಿ ನಾನು ಬೈಬಲ್ ಎತ್ತಿ ಓದಿದಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ಎಲೆ ಕಷ್ಟಪಡುವವರೇ. ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ, ನಾನು ಹೋಗಿದ್ದ ಕಡೆಯೆಲ್ಲ ನನ್ನನ್ನು ಕೇಳಿದ್ದು ನಿನ್ನ ಕುಲ ಯಾವುದು, ಗೋತ್ರ ಯಾವುದು, ನಕ್ಷತ್ರ ಯಾವುದು ಅಂತ. ಇದೇನಿದು? ಇಂಥ ದೇವರು ಲೋಕದಲ್ಲಿ ಯಾರಿದ್ದಾರೆ? ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೀನು ಯಾವ ಗೋತ್ರ, ನೀನು ಯಾವ ಜಾತಿ, ನೀನು ಯಾವ ಧರ್ಮಕ್ಕೆ ಸಂಬಂಧ ಅಂತ ಕೇಳೋ ಲೋಕದಲ್ಲಿ ಕಷ್ಟಪಡುವವರೇ ಬನ್ನಿರಿ ಅಂತ ಕರೆಯೋದು ಏಸಪ್ಪ ಮಾತ್ರನೇ. ನನ್ನ ಪ್ರಿಯರೇ, ಹೊರ ಹೊತ್ತುವವರೇ ನನ್ನ ಬಳಿಗೆ ಬನ್ನಿರಿ. ದುಡ್ಡಿದ್ರೆ ಮಾತಾಡ್ತಾರೆ, ದುಡ್ಡಿಲ್ಲದೆ ಹೋದರೆ ಬಾಯಿ ಹೇಳ್ಬಿಟ್ಟು ಹೋಗೋ ಲೋಕದಲ್ಲಿ ಏಸಪ್ಪ ತನ್ನ 2 ಪ್ರೀತಿಯಾದ ಕರವನ್ನು ಚಾಚಿ ಕರೀತಾರೆ. ಕಷ್ಟಪಡುವವರೇ, ಯಾರು ವಿಚಾರಿಸೋಕ್ಕಿಲ್ಲ, ನನ್ನ ಹತ್ರ ಏನೂ ಇಲ್ಲ, ನನ್ನನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ, ನನ್ನನ್ನು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀರಾ? ನನ್ನ ಪ್ರಿಯರೇ, ಈಗೋ ಏಸಪ್ಪ ನಿಮ್ಮನ್ನು ಕರೀತಾರೆ. ಕಷ್ಟಪಡುವವರೇ ನನ್ನ ಹತ್ರ ಬನ್ನಿರಿ. ಎಲ್ಲ ಹೇಳ್ತಾರೆ, ಯಾರು ಗೊತ್ತಾ ಚರ್ಚ್ಗೆ ಹೋಗೋದು? ತುಂಬ ಕಷ್ಟಪಡೋರೇ ಚರ್ಚ್ಗೆ ಹೋಗೋದು. ಹೌದು, ಕಷ್ಟ ಬದಲಾಯಿಸುವುದಕ್ಕಾಗಿಯೇ ಸಭೆಗೆ ಹೋಗೋದು. ಚರ್ಚಿಗೆಲ್ಲ ಕಷ್ಟದಲ್ಲಿ ಏನಕ್ಕೆ ಬರ್ತಾರೆ ಅಂದರೆ, ಅವರ ಕಷ್ಟವನ್ನು ಬದಲಾಯಿಸುವಂಥ ದೇವರನ್ನು ಸಂಧಿಸುವುದಕ್ಕೆ ಬರ್ತಾರೆ. ಕಷ್ಟವನ್ನು ಬದಲಾಯಿಸ್ತೀಯನೇ ಅಂತ ಕರೆದಿದ್ದಂಥ ಏಸಪ್ಪ ಹತ್ರ ಬರ್ತಾರೆ. ನನ್ನ ಪ್ರಿಯರೇ, ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು. ಆವಾಗ ನಾನು ಹೋಗಿ ನಮ್ಮ ಅಪ್ಪ ಹತ್ರ ಹೇಳಿದೆ, ಲೋಕದಲ್ಲಿ ಕಷ್ಟಪಡುವವರೇ ನನ್ನ ಹತ್ರ ಬನ್ನಿರಿ, ಹೊರ ಹೊತ್ತುವವರೇ ಬನ್ನಿರಿ ಅಂತ ಹೇಳುವಂಥ ದೇವರೇ ನನಗಿಷ್ಟ, ಈ ವಾಕ್ಯವೇ ನನಗಿಷ್ಟ. ಯಾರು ನೀನು ಯಾವ ಕುಲ ಜಾತಿ ಗೋತ್ರ ಅಂತ ಕೇಳ್ದಿರ ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ ಅಂತ ಕರೆದ್ರಲ್ಲ, ಏಸಪ್ಪ ನನಗೆ ತುಂಬ ಇಷ್ಟ. ನನ್ನ ಪ್ರಿಯರೇ, ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಕೂಡ ಕರೀತಾರೆ. ಕಷ್ಟಪಡುವವರೇ, ದುಡ್ಡಿಟ್ಕೊಂಡಿರ್ತೀರಾ, ಎಷ್ಟಿದೆ ಹಂಗೆಲ್ಲ ಕೇಳಿಲ್ಲ. ಕಷ್ಟದಲ್ಲಿದ್ದೀರಾ, ಮುಳುಗೋಗ್ತಾ ಇದ್ದೀರಾ, ಸಾಲದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ನಿಮ್ಮ ಮನೆಗೆ ಹತ್ತಿರವಾಗಿರುವಂಥ ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಿ ಏಸಪ್ಪ ನಿಮ್ಮ ಕಣ್ಣೀರು ಕಷ್ಟವನ್ನೆಲ್ಲ ದೂರ ಮಾಡ್ತಾರೆ. ಯಾಕಂದರೆ ಅವ್ರು ಕರೀತಾ ಇದ್ದಾರೆ ನಿಮ್ಮನ್ನು. ಕಷ್ಟಪಡುವವರೆಲ್ಲ ನನ್ನ ಹತ್ರ ಬನ್ನಿರಿ ಅಂತ ಪ್ರಾರ್ಥನೆ ಮಾಡೋಣವ. ಬನ್ನಿರಿ. ಮಹಾ ಉನ್ನತದಲ್ಲಿ ವಾಸಿಸುವಂಥ ಪ್ರೀತಿ ಸ್ವರೂಪನಾದ ದೇವರೇ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ ನನ್ನ ಬಳಿಗೆ ಬನ್ನಿರಿ ಅಂತ ಕರೆದ್ರಲ್ಲ ಸ್ವಾಮಿ. ನೀವು ಕುಲ ನೋಡಿಲ್ಲ, ಜಾತಿ ನೋಡಿಲ್ಲ, ಗೋತ್ರ ನೋಡಿಲ್ಲ, ನಕ್ಷತ್ರ ನೋಡಿಲ್ಲ, ಯಾವುದು ನೋಡಿಲ್ಲ ಸ್ವಾಮಿ.
ಅವರನ್ನು ನಕ್ಷತ್ರವಾಗಿ ಬದಲಾಯಿಸುವುದಕ್ಕೆ ನನ್ನ ಬಳಿಗೆ ಬನ್ನಿರಿ. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ, ಕಷ್ಟವನ್ನು ಬದಲಾಯಿಸ್ತೀನಿ ಅಪ್ಪ ಅಂತ ಕರೆದ್ರಲ್ಲ ಸ್ವಾಮಿ. ಕರ್ತನೇ, ಈಗ ನನ್ನ ಕರ್ನಾಟಕ ರಾಜ್ಯದಲ್ಲಿ ಕಷ್ಟಪಡುವವರನ್ನ ಕಷ್ಟಗಳನ್ನು ಬದಲಾಯಿಸು ಸ್ವಾಮಿ. ಕಣ್ಣೀರಿಡುವಂಥ ಕುಟುಂಬಗಳನ್ನು ಕಣ್ಣೀರನ್ನು ಬದಲಾಯಿಸು ರಾಜ. ನನ್ನ ಕಣ್ಣೀರ ಗೋಲಾಟವನ್ನು ಬದಲಾಯಿಸಿದಂಥ ದೇವರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ಕಣ್ಣೀರನ್ನು ದೂರ ಮಾಡಪ್ಪ. ಕರ್ತನೇ ಸ್ತೋತ್ರ. ನೀವು ಜಾತಿಯನ್ನು ಹುಡ್ಕೊಂಡು ಬಂದಿಲ್ಲ, ಮತವನ್ನು ಹುಡ್ಕೊಂಡು ಬಂದಿಲ್ಲ, ಕುಲ ಗೋತ್ರಗಳನ್ನು ಹುಡ್ಕೊಂಡು ಬಂದಿಲ್ಲ ಸ್ವಾಮಿ. ಕಷ್ಟಪಡುವಂಥ ಜನರನ್ನು ಹುಡ್ಕೊಂಡು ಬಂದಿದ್ದಂಥ ಏಸಪ್ಪ, ನಿನ್ನ ಪಾದವನ್ನು ಮುದ್ದಿಟ್ಟು ಕೇಳ್ತೇನೆ ಸ್ವಾಮಿ. ಈ ನನ್ನ ಕರ್ನಾಟಕ ರಾಜ್ಯದಲ್ಲಿ ಕಷ್ಟಪಡುವವರು, ನೊಂದು ಹೋಗಿರೋರು, ಸೋತು ಹೋಗಿರೋರನ್ನ ಒಬ್ಬೊಬ್ಬರನ್ನ ಎಬ್ಬಿಸಿ ನಿಲ್ಲಿಸು ಸ್ವಾಮಿ. ಆಶೀರ್ವದಿಸಿ ದಾರಿ ತೋರ್ಸಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.